ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೀಗೆ ಸೊಪ್ಪಿನ ರೆಸಿಪಿನ ನೋಡ್ಕೊಬರೋಣ ಬನ್ನಿ. ಸೀಗೆ ಸೊಪ್ಪು ಈ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು. ವರ್ಷದಲ್ಲಿ ಒಂದು ಸಲ ಸಿಗುವಂಥ ಸೊಪ್ಪಿದು. ಮೊದಲಿಗೆ ಸೊಪ್ಪನ್ನ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅವರೆಬೇಳೆ ತೊಗೊಂಡಿದ್ದೀನಿ. ಅವರೆಬೇಳೆನ ತೊಳೆದು ಕುಕ್ಕರ್ಗೆ ಹಾಕಿ ಒಂದು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಅವರೆಬೇಳೆ ಇಲ್ಲ ಅಂತ ಹೇಳಿದ್ರೆ ತೊಗರಿಬೇಳೆನೂ ಸಹ ಯೂಸ್ ಮಾಡ್ಬೋದು. ಈ ಎರಡು ಬೇಳೆನ ಬಿಟ್ಟು ಬೇರೆ ಇನ್ಯಾವ ಕಾಳನ್ನು ಸಹ ಈ ಸೊಪ್ಪಿಗೆ ಅಷ್ಟು ರುಚಿ ಕೊಡಲ್ಲ. ಈ ಎರಡು ಬೇಳೆಲಿ ಯಾವುದಾದ್ರೂ ಒಂದು ಬೇಳೆನ ಹಾಕಿ ಸಾಂಬಾರು ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದಾದಮೇಲೆ ಲಿಡ್ನ ಓಪನ್ ಮಾಡಿ ಸ್ವಲ್ಪ ಕಾಳನ್ನ ಖಾರ ರುಬ್ಬೋದಕ್ಕೆ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ಕುಕ್ಕರ್ಗೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಸೊಪ್ಪು ಬೇಯೋ ಅಷ್ಟರಲ್ಲಿ ಖಾರ ರುಬ್ಕೊತಾ ಇದ್ದೀನಿ. ಖಾರಕ್ಕೆ ಇಲ್ಲಿ ಸ್ವಲ್ಪ ಕಾಳು ಮತ್ತು 3 ಒಣಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಮೆಣಸಿನ್ಕಾಯಿನ ನಾನಿಲ್ಲಿ 3 ಮಾತ್ರ ಸೇರಿಸ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಈ ಮೆಣಸಿನ್ಕಾಯಿ ತುಂಬ ಖಾರ, ಹಾಗಾಗಿ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡೆ. ನಂತರ ಇಲ್ಲಿ ಸೊಪ್ಪಿಗೆ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ಬೆಂದಿದ್ದಾದಮೇಲೆ ನೀರಿಂದ ಸೊಪ್ಪನ್ನ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಅದೇ ಕುಕ್ಕರ್ಗೆ ಎಣ್ಣೆ ಹಾಕಿ ಮೀಡಿಯಮ್ ಸೈಜ್ದು ಒಂದು 3 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ 1-2 ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಸೊಪ್ಪು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ನಾನಿಲ್ಲಿ 7-8 ಮೊಟ್ಟೆನ ಹಾಕಿ ಹುರ್ಕೋತಾ ಇದ್ದೀನಿ. ಮೊಟ್ಟೆ ತಿನ್ನಲ್ಲ ಅಂದವರು ಸ್ವಲ್ಪ ಈರುಳ್ಳಿ ಹಾಗೆ ತೆಂಗಿನ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸೊಪ್ಪನ್ನ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಈ ಸೀಗೆ ಸೊಪ್ಪನ್ನ ತಿನ್ನಲ್ಲ, ಯಾಕಂದರೆ ಈ ಸೊಪ್ಪಿನಲ್ಲಿ ಒಂಥರ ಸ್ಮೆಲ್ ಇರುತ್ತೆ. ಆದರೆ ಸಾಂಬಾರು ಅಥವಾ ಪಲ್ಯ ಮಾಡಿದ ಮೇಲೆ ಯಾವುದೇ ರೀತಿಯಾದ ಸ್ಮೆಲ್ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ವರ್ಷದಲ್ಲಿ ಒಂದು ಸಲನಾದರೂ ಸೀಗೆ ಸೊಪ್ಪು, ಬಸಳೆ ಸೊಪ್ಪು ಮತ್ತು ಕಳ್ಳೆ ಇದನ್ನೆಲ್ಲ ತಿನ್ನಬೇಕು ಅಂತ ಹೇಳ್ತಾರೆ. ಯಾಕಂದರೆ ಇದು ವರ್ಷದಲ್ಲಿ ಒಂದೇ ಸಲ ಸಿಗೋದು. ಈ ಸೀಗೆ ಸೊಪ್ಪು ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು. ಈ ಸಲ ಮಳೆ ಸ್ವಲ್ಪ ಲೇಟಾಗಿ ಆಗಿದ್ದರಿಂದ ಸೊಪ್ಪೆಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ. ಮಳೆ ಬಂದಾಗ ಈ ಸೊಪ್ಪು ಚಿಗುರೊಡೆಯುತ್ತೆ. ಅದು ಈ ಟೈಮ್ನಲ್ಲಿ ಮಾತ್ರ. ಈ ಸಲ ಮಳೆ ಲೇಟ್ ಆಯ್ತಲ್ಲ, ಹಾಗಾಗಿ ಸೊಪ್ಪನ್ನೆಲ್ಲ ಹುಳ ತಿಂದಿರೋ ಥರ ಆಗಿದೆ. ಚೆನ್ನಾಗಿರೋದನ್ನ ನೋಡಿ ಕಿತ್ಕೊಂಡು ಬಂದು ನಾವು ಸಾಂಬಾರನ್ನ ಮಾಡ್ತಾಯಿರೋದು. ಇದು ಒಂದು 2ನೇ ಸಲ ಅಷ್ಟೇ ಮಾಡ್ತಾಯಿರೋದು. ಇನ್ನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸೊಪ್ಪನ್ನ ಅದಕ್ಕೆ ಸೇರಿಸ್ಕೊಂಡು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬಹುದು. ನಾನು ಇದಕ್ಕೆ ತೆಂಗಿನ ತುರಿನ ಸೇರಿಸ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಮೊಟ್ಟೆ ಹಾಕಿದ್ದೀನಲ್ಲ, ಹಾಗಾಗಿ. ಮೊಟ್ಟೆ ಹಾಕಲ್ಲ ಅಂತ ಹೇಳೋರು ತೆಂಗಿನ ತುರಿನ ಸೇರಿಸ್ಕೋಬೋದು. ಇನ್ನು ಸೊಪ್ಪನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಈ ಸೊಪ್ಪು ಮಾದಪ್ಪನಿಗೆ ಪ್ರಿಯವಾದಂತಹ ಸೊಪ್ಪು ಅಂತಲೇ ಹೇಳ್ತಾರೆ. ಇದ್ರ ಮೇಲೆ ಒಂದು ಸಾಂಗು ಕೂಡ ಇದೆ, ನೀವೆಲ್ಲ ಕೇಳಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೀಗೆಯ ಸೊಪ್ಪಿನ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಅನ್ನೋ ಸಾಂಗ್ ಇದೆ. ಈಗ ಸೊಪ್ಪಿಂದ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ಲ, ಆ ನೀರಿಗೆ ಖಾರ ರುಬ್ಕೊಂಡಿದ್ದಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ನಾವು ಈ ಸೀಗೆ ಸೊಪ್ಪಾಗಿರ್ಬೋದು, ನುಗ್ಗೆ ಸೊಪ್ಪಾಗಿರ್ಬೋದು ಅಥವಾ ಒಣಗೊನೆ ಸೊಪ್ಪಾಗಿರ್ಬೋದು, ಈ ರೀತಿ ಖಾರ ರುಬ್ಬಿ ಹಾಲು ಬಿಟ್ಟು ಮಾಡೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹುಳಿ ಅರ್ದು ಸಹ ಮಾಡ್ಬೋದು, ಅದು ಇಷ್ಟು ಟೇಸ್ಟ್ ಕೊಡಲ್ಲ. ಬೇಕಾದರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ನೀರು ಜೊತೆ ಖಾರನ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ್ದಾದಮೇಲೆ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ.
ಸುಮಾರು 1 ಗ್ಲಾಸ್ನಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಹಾಲನ್ನ ಹಾಕಿ 1-2 ನಿಮಿಷ ಕುದಿಸಿದ್ರೆ ಸಾಕು, ಸಾಂಬಾರು ರೆಡಿಯಾಗುತ್ತೆ. ಈಗ ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರಿಗೆ ನಾನು ಮುದ್ದೆ ಮಾಡಿದ್ದೆ. ಮುದ್ದೆ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಸೊಪ್ಪಿಂದ ಸಾಂಬಾರೆಲ್ಲ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರು ಕೇವಲ ಸೊಪ್ಪನ್ನು ಮಾತ್ರ ಬೇಯಿಸ್ಕೊಂಡು ಪಲ್ಯ ಥರ ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.